ಗ್ರಾಮದಲ್ಲಿ ಶುದ್ಧ ನೀರಿನ ಘಟಕ ಕೆಟ್ಟು ನಿಂತು ಸುಮಾರು 11 ತಿಂಗಳು ಕಳೆದರೂ ಇದುವರೆಗೂ ಯಾರೊಬ್ಬರೂ ಸ್ಪಂದಿಸುತ್ತಿಲ್ಲ ಎಂದು ಇಲ್ಲಿನ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಮಧುಗಿರಿ ತಾಲೂಕಿನ ಐಡಿಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಕಂತಾನಹಳ್ಳಿ ಗ್ರಾಮದಲ್ಲಿ ಬಹುತೇಕ ಬಡ ಕುಟುಂಬಗಳೇ ವಾಸವಿದ್ದು 2019ರಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪಿಸಲಾಗಿದೆ. ಆದರೆ ಕಳೆದ 1 ವರ್ಷದಿಂದ ಇದು ದುರಸ್ತಿಯಾಗಿದ್ದು ಇದರ ಬಗ್ಗೆ ಯಾರೊಬ್ಬರೂ ಗಮನ ಹರಿಸುತ್ತಿಲ್ಲ. ಇನ್ನು ಇದರ ಮೇಲಿರುವ ಸಹಾಯವಾಣಿಗೆ ಕರೆ ಮಾಡಿದರೆ ಉಡಾಫಿ ಉತ್ತರ ನೀಡುತ್ತಾರೆ ಎಂದು ಇಲ್ಲಿನ ನಿವಾಸಿಗಳು ಆರೋಪಿಸಿದರು. ಹೇಳಿದೀವಿ ಅಲ್ಲೋಗಿ ಈಗೋ ಕಳಿಸ್ತೀನಿ ಆಗೋ ಕಳಿಸ್ತೀನಿ ಅಂತಾರೆ. ರೆಸ್ಪಾನ್ಸಿಬಲ್ ಇಲ್ಲ. ಊರಾಗ ಒಂದು 15ರಿಂದ 16 ಕಂಬ ಲೈಟ್ ಹೋಗವೆ. ಸರಂಡಿ ಪ್ರಾಬ್ಲಮ್ ಆಗೈತೆ. ಯಾರು ಬರಲ್ಲ. ಕುಡಿಯೋ ನೀರು ಐಡಿಯಲ್ಲಿಗೆ ಹೋಗ್ತೀವಿ. ಇದು ಸುಮಾರು ಅಂದರೆ ಇವಾಗ 11 ತಿಂಗಳಾಗೈತೆ. ಯಾರು 11 ತಿಂಗಳಿಂದ ಇನ್ಫಾರ್ಮ್ ಮಾಡಿದ್ದೀವಿ. ಯಾರು ಏನು ರೆಸ್ಪಾನ್ಸಿಬಲ್ ಇಲ್ಲ ಸರ್. ಐಡಿಯಲ್ಲಿಂದ ತರ್ತೀವಿ. ಗಾಡಿ ಇಲ್ದೇವರು ಯಾರು ತಗನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಂದ್ಸಲಿ ಅಲ್ಲಿ ಐಡಿಯಲ್ಲಿ ಪಕ್ಕದಾಗ ಕ್ಯಾನ್ ಹಾಕೋ ಬರೋವಾಗ ಬಿದ್ದೋದ್ರು. ಕ್ಯಾನೂನು ಅವರು ಸಹ ಗಾಯ ಮಾಡಿಕೊಂಡು ಬಂದು ಪಾಪ ವ್ಯವಹಾರ ಮಾಡ್ಕೊಂತಾರೆ. ಹೊಟ್ಟೆಗೆಲ್ಲ ಕೂಲಿಗೆ ಹೋಗ್ತಾರೆ ಸಹ. ಇಲ್ಲಿ ನೀರಿರೋವಾಗ ಬೆಳಗ್ಗೆ 6 ಗಂಟೆ 7 ಗಂಟೆಗೆ ಇಲ್ಲಿ ಕಂಪ್ನಿಗೆ ಹೋಗ್ತಾರೆ ನಾಮದಾರಿಗೆ. ಬಂದು ಎಲ್ಲರೂ 2 ಲೀಟ್ರ್ ಕ್ಯಾನಲ್ಲಿ ಇಟ್ಕೊಂಡು ಹೋಗ್ತಾ ಇದ್ರು. ಇವಾಗ ಅವೇ ಕುಡಿತಾವ್ರೆ ಪಾಪ. ಮುದುಕರೆಲ್ಲ ಹೋಗಿ ಊರಾಗ ಯಾರು ಹೇಳೋರಿಲ್ಲ ಅಂತ ಏನು ಜಾಸ್ತಿ ಕಂತಾನಹಳ್ಳಿ ಈ ಐಡಳ್ಳಿ ಹೋಬಳಿ ನೀರಿನ ಚೆನ್ನಾಗಿ ಪ್ರಾಬ್ಲಮ್ ಆಗಿದೆ. ಹಿಟ್ ಮಾಡಿದ್ರು. ಹಿಟ್ ಮಾಡಿದ ತಕ್ಷಣ ಒಂದು 6 ತಿಂಗಳು ಬಂತು. ಆಮೇಲೆ ಬಂದಾಯಿತು. ಮೋಟ್ರ್ ಸುಟ್ಟೋಗಿತ್ತು. ಎಲ್ಲ ವ್ಯವಸ್ಥೆ ಇಲ್ಲ. ಐಡಳ್ಳಿಗೆ ಹೋಗ್ತಾ ಇದ್ವಿ ನೀರಿಗೆ. ಇಲ್ಲಿ ಫಿಲ್ಟರ್ ನೀರು ಬರ್ತಾ ಇಲ್ಲ. ಶ್ರೀಮಂತರು ಯಾರು ಇಲ್ಲ. ಎಲ್ಲ ಬಡವ್ರೆ ಸರ್. ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ಅದಕ್ಕೋಸ್ಕರ ಹಿಂಗೆ ಮೂಲ ಬಿದ್ದೈತಿದ್ದು. ಪಂಚಾಯತ್ ಅವರು ಅವ್ರಿಗೆ ಹೇಳ್ಬಿಟ್ರೆ ಕೂಡ 5-6 ಸಾರಿ ಹೇಳಿದೀವಿ ಬರ್ತೀವಿ ಮಾಡ್ತೀವಿ ಅಂತವ್ರೆ. ಮಾಡಲೇ ಇಲ್ಲ. ಯಾವ ಪಂಚಾಯತಿಗೆ ಬರುತ್ತೆ? ಐಡಳ್ಳಿ ಪಂಚಾಯತಿ ಹೋಗ್ತಾ ಇದ್ದೀವಿ ಸರ್. ಅಲ್ಲಿಲ್ಲ ಅಂದ್ರೆ ಇನ್ನೇನು ಅದೇ ಬೋರ್ ನೀರು ಇಟ್ಕೊಂಡು ಕುಡಿಬೇಕು ನಾವು. ಅದೇ ಐಡಳ್ಳಿ ಹಾಸ್ಪಿಟಲ್. ಎಷ್ಟು ಕಿಲೋಮೀಟರ್ ಆಗುತ್ತೆ ಐಡಿಯಲಿ? 3 ಕಿಲೋಮೀಟರ್ ಆಗುತ್ತೆ. ಬಹುತೇಕ ಇಲ್ಲಿನ ಗ್ರಾಮಸ್ಥರು ಕೂಲಿ ಕಾರ್ಮಿಕರಾಗಿದ್ದು ನಾಮಧಾರಿ ಸೀಡ್ಸ್ ಕಂಪನಿಗೆ ಉದ್ಯೋಗಕ್ಕೆ ತೆರಳುತ್ತಾರೆ. ಈ ಭಾಗದ ಜನತೆಗೆ ಅದೊಂದೇ ಉದ್ಯೋಗದ ಆಸರೆಯಾಗಿದೆ. ಇನ್ನು ಕೂಲಿಗೆ ಹೋಗುವ ಮುನ್ನ ಕುಡಿಯುವ ನೀರಿನ ವ್ಯವಸ್ಥೆಯೇ ಇಲ್ಲದಿದ್ದರೆ ಬದುಕುವುದಾದರೂ ಹೇಗೆ ಎಂಬುದು ಇಲ್ಲಿನ ಗ್ರಾಮಸ್ಥರ ಪ್ರಶ್ನೆಯಾಗಿದೆ. ಈ ಬಗ್ಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಕೇಳಿದರೆ ಇನ್ನು ನಮಗೆ ಹಸ್ತಾಂತರ ಮಾಡಿಲ್ಲ ಎಂದು ನುಣುಚಿಕೊಳ್ಳುತ್ತಿದ್ದಾರೆ. ಇನ್ನು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಯಾರು ಇದರ ಕಡೆ ಸುಳಿಯುತ್ತಿಲ್ಲ. ಕೂಡಲೇ ನೀರಿನ ಘಟಕ ದುರಸ್ತಿ ಮಾಡಿಸಬೇಕು ಎಂದು ಇಲ್ಲಿನ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಮೋಟರ್ ಸುಟ್ಟಿರೋದು ರಿಪೇರಿ ಮಾಡಿಲ್ಲ. ರಿಪೇರಿ ಮಾಡ್ದಂಗೆ ಹಂಗೆ ಆಗ್ಬಿಟ್ಟೈತೆ. ಯಾರು